ಗುಮ್ಮಟ ನಗರಿಯಲ್ಲಿ 5ನೇ ದಿನದ ಗಣೇಶೋತ್ಸವದ ಅಂಗವಾಗಿ ಗಣೇಶ ವಿಸರ್ಜನೆಯು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಇನ್ನು ಎಲ್ಲೆಡೆಯೂ ಪಟಾಕಿ ಸಿಡಿಸಿ ಗಣೇಶನಿಗೆ ಘೋಷಣೆಯನ್ನ ಕೂಗುತ್ತಾ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಿದರು. ಇನ್ನು ಅದೇ ರೀತಿಯಾಗಿ 7ನೇ ಮತ್ತು 9ನೇ ಗಣಪತಿ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಮಹಾಪ್ರಸಾದ, ಸಾಂಸ್ಕೃತಿಕ ಹಾಗೂ ಮನರಂಜನೆ ಕಾರ್ಯಕ್ರಮಗಳು ಕೂಡ ಗುಮ್ಮಟ ನಗರಿಯಲ್ಲಿ ಅದ್ದೂರಿಯಾಗಿ ಸಾಗುತ್ತಿವೆ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಸಿದ್ದೇಶ್ವರ ಸಂಸ್ಥೆಯ ದೇವಸ್ಥಾನದ ಆವರಣದಲ್ಲಿರುವ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವಿಯ ಒಂದು 11ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ವರ್ಷ ಏನು ವಿಶೇಷ ಐತಪ್ಪ ಅಂದ್ರೆ ನಮ್ಮಲ್ಲಿ ಭದ್ರಕಾಳಮ್ಮ ಇದ್ದಿದ್ದಿಲ್ಲ. ವೀರಭದ್ರೇಶ್ವರ ದೇವಸ್ಥಾನಗಳು ಭದ್ರಕಾಳಮ್ಮ ದೇವಿ ಬೇಕಾಗಿತ್ತು. ಅದಕ್ಕೆ ಈ ವರ್ಷ ನಾವು ಭದ್ರಕಾಳಮ್ಮ ಮೂರ್ತಿ ಸ್ಥಾಪನೆ ಮಾಡ್ಕೊಳತ್ತೀವಿ. ಅದೇ ರೀತಿಯಾಗಿ ಜೋರಾಪುರ ಶಂಕರಲಿಂಗ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರಿಗೆ ಸುಮಂಗಲರಿಂದ 1008 ಕುಂಭೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ 18ನೇ ತಾರೀಕು ನಾಗಠಾಣ ಪಟ್ಟದೇವ್ರ ಕಡೆಯಿಂದ ಒಂದು ಮೂರ್ತಿ ಸ್ಥಾಪನೆ ಐತಿ. ಅವತ್ತಿನ ದಿವಸ 1001 ಸುಮಂಗಲರಿಂದ ಉಡಿ ತುಂಬೋ ಕಾರ್ಯಕ್ರಮ ನೆರವೇರಲಾಗ್ತದೆ. ಅದೇ ರೀತಿಯಾಗಿ ಅವತ್ತು 18ನೇ ತಾರೀಕು ಸಾಯಂಕಾಲ 4:30 ಗಂಟೆಗೆ ನಂದಿ ಸವಾರಿ ಅಂತೇಳಿ ನಾವು ಭವ್ಯ ಮೆರವಣಿಗೆಯನ್ನು ಹೊರಡಿಸ್ತೀವಿ. ಬಜಾರ್ ಮೆರವಣಿಗೆ ಹಮ್ಮಿಕೊಳ್ಳಲಾಗೈತಿ. ತದನಂತರ ರಾತ್ರಿ 9:30 ಗಂಟೆಗೆ ಬಂದು ತಲುಪಿದ ನಂತರ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಅಗ್ನಿ ಪ್ರವೇಶ ಕಾರ್ಯಕ್ರಮವನ್ನು ಅಗ್ನಿಕುಂಡವನ್ನು ರೆಡಿ ಮಾಡಿಕೊಳ್ಳಲಾಗ್ತದೆ. ಅದೇ ರೀತಿಯಾಗಿ 19 ತಾರೀಕು ಮಂಗಳವಾರ ನಸಿಕನಾಗ 5:30 ಗಂಟೆಗೆ ವೀರಭದ್ರೇಶ್ವರ ಸ್ವಾಮಿಯ ಮಹಾರುದ್ರಾಭಿಷೇಕ, ಆಮೇಲೆ ಏನೈತಿ ಪಲ್ಲಕ್ಕಿ ಉತ್ಸವ. ಸರಿಯಾಗಿ 12:30 ಗಂಟೆಗೆ ಇಲ್ಲಿ ತದನಂತರ ಬಂದು ತಲುಪಿದ ಮೇಲೆ ಅಗ್ನಿ ಪ್ರವೇಶ ಆಗ್ತದೆ ಪುರವಂತರಿಂದ. ಅದ ನಂತರ ಸಾಯಂಕಾಲ 5:30 ಗಂಟೆಗೆ ಮಹಾರಥೋತ್ಸವ ನಮ್ಮ ನಾಗಠಾಣ ಪಟ್ಟದೇವರು ಹಾಗೂ ನಮ್ಮ ನಗರದ ಶಾಸಕರಾದಂಥ ಬಸನಗೌಡ ರಾಮಗೌಡ ಪಾಟೀಲವರ ನೇತೃತ್ವದಲ್ಲಿ ಒಂದು ಮಹಾರಥೋತ್ಸವ ನೆರವೇರುತ್ತದೆ. ಆದ ಕಾರಣ ಬಿಜಾಪುರ ಜಿಲ್ಲೆಯ ಹಾಗೂ ಸುತ್ತಮುತ್ತ ಎಲ್ಲ ಹಳ್ಳಿಯಲ್ಲಿ ಇರುವಂಥ ಅಣ್ಣ ತಮ್ಮಂದಿರು, ತಾಯಂದಿರು ಬಂದು ಈ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆಗೆ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನನ್ನ ಹೆಸರು ರವಿ ವಾಲಿ. Craft Shopping Expo, biggest handloom and handcraft exhibition come sale now in Vijaypura. ಭಾರತದ ಎಲ್ಲಾ ರಾಜ್ಯಗಳ 10,000ಕ್ಕೂ ಮೇಲ್ಪಟ್ಟು ವಿವಿಧ ಪ್ರಕಾರದ ಕರಕುಶಲ ಪ್ರದರ್ಶನ ಹಾಗೂ ಮಾರಾಟ ಶಾಪಿಂಗ್ ಎಕ್ಸ್ಪೋ. ಎಂಟ್ರಿ ಅಂಡ್ ಪಾರ್ಕಿಂಗ್ ಫ್ರೀ. ಟೈಮ್ 10:30 AM to 9:30 PM. ವಿಸಿಟ್ ವಿತ್ ಯುವರ್ ಫ್ಯಾಮಿಲಿ. ಭಾರತದ ಎಲ್ಲಾ ರಾಜ್ಯಗಳ 10,000ಕ್ಕೂ ಮೇಲ್ಪಟ್ಟು ವಿವಿಧ ಪ್ರಕಾರದ ಕರಕುಶಲ ಪ್ರದರ್ಶನ ಹಾಗೂ ಮಾರಾಟ ಶಾಪಿಂಗ್ ಎಕ್ಸ್ಪೋ. ಎಂಟ್ರಿ ಅಂಡ್ ಪಾರ್ಕಿಂಗ್ ಫ್ರೀ. ವಿಜಯಪುರ ನಗರದ ಆಶ್ರಮ ರಸ್ತೆಯ ಓಪನ್ ಗ್ರೌಂಡ್, BLD ಇಂಜಿನಿಯರಿಂಗ್ ಕಾಲೇಜ್ ಎದುರು. ಹಬ್ಬಗಳ ಪ್ರಯುಕ್ತ ಹೊಸ ಸ್ಟಾಕ್ ಹಾಗೂ ಹೊಸ ಡಿಸೈನ್ಗಳೊಂದಿಗೆ ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ವಿಜಯಪುರ ನಗರದಲ್ಲಿ.
ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಲ್, ಪಂಜಾಬ್, ಬಿಹಾರ್, ತಮಿಳುನಾಡು, ಕರ್ನಾಟಕ ಈ ಎಲ್ಲ ರಾಜ್ಯದ ಕುಶಲಕರ್ಮಿಗಳು ಸೇರಿರುವುದು ನಿಮ್ಮ ವಿಜಯಪುರ ನಗರದಲ್ಲಿ. ಹರಿಯಾಣ ವಸ್ತುಗಳಾದ ಹ್ಯಾಂಡ್ಲೂಮ್ ಬೆಡ್ಶೀಟ್ ಕವರ್, ಬೆಡ್ಶೀಟ್, ಸೋಫಾ ಕವರ್, ಪಿಲ್ಲೋ ಕವರ್, ಎಕ್ಸ್ಪೋರ್ಟ್ ಬ್ಯಾಗ್, ಕುಶನ್ ಕವರ್, ನಮ್ಮಲ್ಲಿ ಎಲ್ಲ ತರಹದ ಹೊಸ ಡಿಸೈನ್ಗಳು ಲಭ್ಯವಿರುತ್ತವೆ. ನೀವು ನಿಮ್ಮ ಕುಟುಂಬ ಸಮೇತ ಹಿಂದೆ ಭೇಟಿ ಕೊಡಿ. ಕೇರಳದ ವಸ್ತುಗಳಾದ ಲಾಂಗ್ ಹೇರ್ ಆಯಿಲ್, ಬ್ಲಾಕ್ ಹೇರ್ ಆಯಿಲ್, ಕರ್ನಾಟಕದ ವಸ್ತುಗಳಾದ ಚನ್ನಪಟ್ಟಣದ ಗೊಂಬೆ, ಮೈಸೂರ್ ಅಗರಬತ್ತಿ, ಮೈಸೂರ್ ನಮ್ಕೀನ್ ಪದಾರ್ಥಗಳು, ಚಂದನ್ ಪೌಡರ್, ತಮಿಳುನಾಡಿನ ವಸ್ತುಗಳಾದ ಡೋರ್ ಮತ್ತು ಕಿಟಕಿ ಕರ್ಟನ್, ಬೆಡ್ ಕವರ್, ಬ್ಯಾಗ್, ಕುಶನ್ ಮತ್ತು ಪಿಲ್ಲೋ ಕವರ್ಗಳು, ಬಿಹಾರದ ವಸ್ತುಗಳಾದ ಮಧುಬನಿ ಪೇಟಿಂಗ್, ಬಾಗಲ್ಪುರಿ ಚಾದರ್, ಸಿಲ್ಕ್ ಡ್ರೆಸ್ ಮಟೀರಿಯಲ್ಸ್, ಪಂಜಾಬ್ ವಸ್ತುಗಳಾದ ಫುಲ್ ಕರೀಶ್, ಪಂಜಾಬಿ ಜಿಟಿಲ್, ಪಶ್ಚಿಮ ಬಂಗಾಳದ ವಸ್ತುಗಳಾದ ಶಾಂತಿನಿಕೇತನ್ ಬ್ಯಾಗ್, ಜೂಟ್ ಚಪ್ಪಲ್, ಜೂಟ್ ಬೂಟ್, ಡ್ರೆಸ್ ಮಟೀರಿಯಲ್ಸ್, ಸಿಲ್ಕ್ ಹಾಗೂ ಕಾಟನ್ ಸೀರೆಗಳು ಮತ್ತು ವರ್ಕ್ ಸಾರಿಗಳು ಅಲ್ಲದೆ ಹಲವು ಬಗೆಯ ಗೃಹೋಪಯೋಗಿ ವಸ್ತುಗಳು ಲಭ್ಯವಿರುತ್ತವೆ. ಒಂದೇ ಸೂರಿನಡಿಯಲ್ಲಿ ಬಗೆ ಬಗೆಯ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ನಿಮಗಾಗಿ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ನಮ್ಮಲ್ಲಿ ಎಲ್ಲ ತರಹದ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಸ್ವೀಕರಿಸಲಾಗುವುದು. ನೀವು ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಭೇಟಿ ನೀಡಿ. ಸ್ಥಳ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋರ್ಟ್, ಓಪನ್ ಗ್ರೌಂಡ್, BLD ಇಂಜಿನಿಯರಿಂಗ್ ಕಾಲೇಜ್ ಎದುರು, ಆಶ್ರಮ ರಸ್ತೆ, ವಿಜಯಪುರ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ.